ತಲೆಯಲ್ಲಿ ಏನೇನಿರುತ್ತೆ ಒಂದು ಹೊಸ ಹೀರೋನ್ ಲಾಂಚ್ ಮಾಡ್ಬೇಕಾದ್ರೆ? ಪೇಮೆಂಟ್ ಇರುತ್ತೆ. ಬಟ್ ಇವತ್ತು ರೀಲ್ಸ್ ಅಲ್ಲಿ ಇಟ್ಟಾಗಬೇಕು ಫಸ್ಟ್ ಸಾಂಗು. ಅದು ಪಾಪ ಮ್ಯೂಸಿಕ್ ಡೈರೆಕ್ಟರ್ಗೆ ಎಷ್ಟು ಪ್ರೆಷರ್ ಇದೆ ಅಂದ್ರೆ ಅವ್ರು ಇನ್ಬಿಲ್ಟ್ ಆಗ್ಬಿಟ್ಟಿದ್ರು. ಈಗ ನಂಗೆ ಫಸ್ಟ್ ಟೈಮ್ ಈ 1 ಮಾಸ್ ಕ್ವಶನ್ ಇತ್ತು, ವಾಸ್ಕೋ ಡ ಗಾಮ ಸೀರೆ ಉಟ್ಕೊಂಡಿರ್ದೆ ಇಂಡಿಯಾಗೆ ಅಂತ. ಅವಾಗ ನಮ್ಗೆ ಕರೆಕ್ಟಾಗಿ ಅರ್ಥ ಆಗ್ಲಿಲ್ಲ ಸೀರೆ ಉಟ್ಟು ಹೇಗೆ. ನಮ್ಗೆ ಇಂಡಿಯಾನೇ ಕಂಡಿಡ್ದ ವಾಸ್ಕೋ ಡ ಗಾಮ, ಅವನ್ನೇನು ಕಂಡಿಡಿಯೋದು ಇಂಡಿಯಾನ, ನಾವ್ ಇದೀವಲ್ಲ ಇಲ್ಲಿ ಅಂತ. ಎಲ್ಲಾ ಸಿನಿಮಾ ರಿಲೀಸ್ ಆಗಿರೋ ಮುಂಚೆ ಒಂದು ಭಯ ಇರುತ್ತೆ, ಏನಾಗುತ್ತೋ ಏನೋ ಅಂತ. ಈ ಸಿನಿಮಾ ಭಯ ಹೆಂಗಿದೆ? ನಿಜ ಹೇಳ್ತೀನಿ, ಈ ಸಿನಿಮಾ ಥಿಯೇಟರ್ ಬರ್ಲಿ ಅನ್ನೋ ಭಯ ಇದೆ. ಆಮೇಲೆ ಅವತ್ತು ಯಾವತ್ತು VFX ಇಲ್ದೇನೆ ಆ ಸೆಟ್ಗಳು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದ್ರೆ ನಾವು ನೋಡ್ಬೇಕಾದ್ರೆ ಯಾವತ್ತು ಇದು ಸೆಟ್ ಅಂತ ಅನ್ಸಿಲ್ಲ. ಇವತ್ತು ಇಷ್ಟಿದ್ದು ಎಲ್ಲ ಆದ್ರೂ ಹಿಂದೆಗಡೆ ಆಡಿಯನ್ಸ್ ಒಬ್ಬ ಹೇಳ್ತಾರೆ ಇದು VFX. ನಾನ್ ನಂಬಿರೋದು ಯಾವತ್ತಿದ್ರು ನಮ್ಮಲ್ಲಿ ಏನೋ ಯುನಿಕ್ನೆಸ್ ಇದ್ರೆ ಅವಾಗ್ಲೇ ಜನ ಇಷ್ಟಪಡೋದು. ಇಫ್ ಯು ಆರ್ ದ ಸೆಕೆಂಡ್ ಸೋ ಅಂಡ್ ಸೋ, ಫಸ್ಟೇ ಇರ್ತಾರಲ್ಲ, ನಿಮ್ಮನ್ನ ಯಾಕೆ ನೋಡ್ಬೇಕು? ಕನ್ನಡ ಮಾತ್ರ ಬಹಳ ಸ್ವಚ್ಛವಾಗಿದೆ. ನೀವು ಯಾವ ಬಿಸ್ನೆಸ್ ಆದ್ರೂ ಮಾಡಿ, ಎಷ್ಟೇ ಸಿನಿಮಾಗಳು ಮಾಡಿ, ಪಾಡ್ಕಾಸ್ಟ್ ಮಾತ್ರ ಮಾಡ್ಬೇಡಿ. ನಮ್ಗೆ ನೀವು ನಂಬಲ್ಲ, 1 ಲಕ್ಷ ವ್ಯೂಸ್ ಆಯ್ತು ಅಂತ TV9 ಅವ್ರು ಕರೆದು ನಮ್ದು ಇಂಟರ್ವ್ಯೂ ಮಾಡಿದ್ರು. 1 ಲಕ್ಷ ವ್ಯೂಸ್ ಆಗಿದೆ ಸಿಂಪಲ್ ಆಗಿ. ಯಾವ ಮೂವಿನೂ 230 ಮೇಲೆ ಹೋಗಿಲ್ಲ. ಒಂದು ನಿಮ್ ಮೂವಿ ಇಷ್ಟ ಆಗಿದ್ರೆ ಚಿಕ್ಕದ ಅನ್ಸಿರುತ್ತೆ, ಇಷ್ಟ ಆಗಿದೆ ಅಂದ್ರೆ ದೊಡ್ಡದ ಅನ್ಸಿರುತ್ತೆ ಅಷ್ಟೇ. ಮೂವಿ ಲೆಂತ್ ಎಲ್ಲ ಆಲ್ಮೋಸ್ಟ್. ಹಂಗೆ ನಿಮ್ಗೆ ಸುರಿ ಸರ್ ಇದ್ದವರು ನಮ್ಗೆ ಆಲ್ ರೌಂಡ್ ಪಬ್ಲಿಸಿಟಿ ಬೇಕು ಅಂದಾಗ PR ಇದ್ದವರು ನೀವೇ ಬೇಕು ಅಂತ ಕೂತಿದ್ದಾರೆ. ಇವತ್ತು ಇಲ್ಲಿದೀವಿ ಅಲ್ಲ, ನಾವು ವ್ಯಾಲೆಂಟೈನ್ಸ್ ಡೇ ಪ್ಲಾನ್ ಮಾಡಿದ್ದೀವಿ. ನಮ್ ಕರವ ನೋಡಿ ಚಿಲ್ಡ್ರನ್ಸ್ ಡೇ ಬಂದ